ಅದನ್ನು ಕಮ್ಮಿ ಮಾಡೋದ್ರಲ್ಲಿ ಇಲ್ಲಿ ಜಾಸ್ತಿ ಮಾಡ್ತಾರೆ, ಈ ದುಡ್ಡು ಐತಿ ಅದಕ್ಕೆ ಹಾಕ್ತಾರೆ. ಬೇರೆ ಇನ್ನೇನು ಅವರು ಎಲ್ಲ ಜನಗಳ ದುಡ್ಡೇನೆ. ದಿನ ಲಿವಿಂಗ್ ಕಾಸ್ಟ್ ಜಾಸ್ತಿನೇ ಆಗ್ತಾ ಇದೆ. ಜನಗಳು ಬದುಕೋದು ತುಂಬ ಕಷ್ಟ ಆಗ್ತಾ ಇದೆ. ಹೆಂಗಸರುಗಳಿಗೆ 2,000 ಕೊಡ್ತೀನಿ, 5,000 ಕೊಡ್ತೀನಿ, 10,000 ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಜಾಸ್ತಿ ಮಾಡ್ತಾರೆ, ಅಲ್ಲಿ ಕಮ್ಮಿ ಅಲ್ಲಿ ಹಾಕ್ತಾರೆ. ಪಬ್ಲಿಕ್ನ ತುಂಬ ಚೆನ್ನಾಗಿ ಡೀಸೆಂಟಾಗಿ ನೋಡ್ಕೋಬೇಕು. ತುಂಬ ಅವ್ರ ಬಾಯಿ ಬಂದಂಗೆ ಅವ್ರದ್ದು ಹೆಂಗೆ ಮನ್ಸಿಗೆ ಬರುತ್ತೋ ಹಂಗೆ ರಿಲೈಸ್ ಮಾಡೋದು ಉದ್ದೇಶ ಅಲ್ಲ. ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗುತ್ತೆ. ಈ ಪೆಟ್ರೋಲ್ ಜಾಸ್ತಿ ಆಯ್ತು, ಹಾಲು ಜಾಸ್ತಿ ಆಯ್ತು. ಟ್ಯಾಂಕರ ಅಲ್ಲಲ್ಲ 20 ಲೀಟರ್ದು ಕ್ಯಾನ್ ಇರುತ್ತಲ್ಲ ನೀರು, 5 ರೂಪಾಯಿ ಇತ್ತಲ್ಲ, ಈಗ 7 ರೂಪಾಯಿ 10 ರೂಪಾಯಿ ಆಗುತ್ತಂತೆ. ಏನನ್ಸುತ್ತೆ? ಅದೇನು ಹೇಳೋಕ್ಕಾಗಲ್ಲ ನೀರಿನ ಬಗ್ಗೆ. ಇವಾಗ 5 ರೂಪಾಯಿ ಇರೋದನ್ನು 7 ರೂಪಾಯಿ ಮಾಡ್ತಾರೆ ಅಂದರೆ ಜನ ನೀರಿಗೆ ಇವಾಗಲೇ ಪ್ರಭಾವ ಕಮ್ಮಿ ಐತೆ, ನೀರು ಕಮ್ಮಿ ಐತೆ, ಅದರಲ್ಲೂ ದುಡ್ಡನ್ನು ಜಾಸ್ತಿ ಮಾಡ್ತು ಅಂದರೆ ಜನಗಳಿಗೆ ತುಂಬ ತೊಂದರೆ ಆಗುತ್ತೆ ಮುಂದಕ್ಕೆ. ಈಗ ಕಾವೇರಿ ನೀರು ನಮಗೆ ಸರಿಯಾಗಿ ಸಿಗ್ತಾಯಿಲ್ಲ. ಸಿಗದೇ ಇರೋದ್ರಿಂದ ಜನಗಳಿಗೆ ತುಂಬ ನಾಳೆ ದಿನ ಕೆಟ್ಟ ಪ್ರಾಬ್ಲಮ್ ಆಗುತ್ತೆ, ಮನಸ್ಸಾಕ್ಷಿಗಳು ನೋವಾಗುತ್ತೆ. ನೀರಿನ ಬೆಲೆ ಕಮ್ಮಿ ಆಗಬೇಕು, ಕಾವೇರಿ ನೀರು ಯಾವಾಗಲೂ ಎಲ್ಲ ಜನಗಳಿಗೂ ಸಿಗಬೇಕು ಅನ್ನೋದೇ ನಮ್ಮ ಅನಿಸಿಕೆ. ಅಲ್ಲ, ಈಗ ಯಾಕೆ ಈ ಥರ ಬೆಲೆ ಜಾಸ್ತಿ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಅನಿಸುತ್ತೆ? ಎಲ್ಲ ಯಾಕೆ ಜಾಸ್ತಿ ಆಗ್ತಾಯಿದೆ ಅಂದರೆ ಎಲ್ಲ ಗೌರ್ಮೆಂಟು ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ಜಾಸ್ತಿ ಮಾಡಬೇಕು, ಇದು ಜಾಸ್ತಿ ಮಾಡಬೇಕು ಅಂತಾರೆ. ಅದನ್ನು ಕಮ್ಮಿ ಮಾಡಬೇಕು ಅಂತಾರೆ. ಒಂದನ್ನು ಜಾಸ್ತಿ ಮಾಡ್ತಾರೆ, ಒಂದನ್ನು ಕಮ್ಮಿ ಮಾಡ್ತಾರೆ. ಅದನ್ನು ಕಮ್ಮಿ ಮಾಡೋದ್ರಲ್ಲಿ ಇಲ್ಲಿ ಜಾಸ್ತಿ ಮಾಡ್ತಾರೆ, ಈ ದುಡ್ಡು ಐತಿ ಅದಕ್ಕೆ ಹಾಕ್ತಾರೆ. ಬೇರೆ ಇನ್ನೇನು ಅವರು ಎಲ್ಲ ಜನಗಳ ದುಡ್ಡೇನೆ, ಬೇರೆಯವ್ರ ದುಡ್ಡೇನಿಲ್ಲ. ಇಲ್ಲಿ ಎಲ್ಲ ಜನಗಳ ದುಡ್ಡೇನೆ. ಎಲ್ಲ ಜನಗಳ ದುಡ್ಡನ್ನ ಜನಗಳಿಗೆ ಒಂದು ಕಮ್ಮಿ ಮಾಡೋದು, ಒಂದು ಜಾಸ್ತಿ ಮಾಡೋದು, ಇದನ್ನು ಮಾಡ್ತಾಯಿದ್ದಾರೆ ಹೊರತು ಎಲ್ಲ ಯಾರು ಅವ್ರವ್ರ ಕೈಯಿಂದ ಹಾಕಿ ಯಾರೂ ಇಲ್ಲಿ ವ್ಯವಹಾರ ಕರ್ನಾಟಕ ಸರ್ಕಾರ ಅನ್ನೋದನ್ನು ಯಾರೂ ನಡೆಸ್ತಾ ಇಲ್ಲ. ಎಲ್ಲ ಜನಗಳ ದುಡ್ಡೇ ಅದು. ಈಗ ಮದ್ಯದ ಬೆಲೆ ಜಾಸ್ತಿ ಮಾಡಿದರು, ಸಾರಾಯಿ ಬೆಲೆ, ಅದಾದಮೇಲೆ ಹಾಲಿನ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಬೆಲೆ ಜಾಸ್ತಿ, ಈ ಕಡೆ ನೀರಿಗೂ ಬಂದು ನಿಂತಿದೆ ಬೆಲೆ ಏರಿಕೆ ಅನ್ನೋದು. ಏನನ್ಸುತ್ತೆ ಒಬ್ಬ ನೀವು ಮತದಾರರಾಗಿ, ಪ್ರಜೆಯಾಗಿ ಅಂದರೆ ಎಲ್ಲಾದ್ರೂ ಜಾಸ್ತಿ ಮಾಡ್ತೀನಿ ಅಂತಾರೆ. ಈ ಕಡೆ ನೋಡಿದ್ರೆ ಹೆಂಗಸರುಗಳಿಗೆ 2,000 ಕೊಡ್ತೀನಿ, 5,000 ಕೊಡ್ತೀನಿ, 10,000 ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಜಾಸ್ತಿ ಮಾಡ್ತಾರೆ, ಅಲ್ಲಿ ಕಮ್ಮಿ ಅಲ್ಲಿ ಹಾಕ್ತಾರೆ. ಅಲ್ಲಿ ಜನಗಳಿಗೆ ಇವಾಗ 2,000 ಕೊಡ್ತೀನಿ ಅನ್ನೋದು ಕೂಡ ಪೂರ್ತಿ ಎಲ್ಲ ಜನಗಳಿಗೂ, ಎಲ್ಲ ಹೆಂಗಸರುಗಳಿಗೂ, ಎಲ್ಲ ಮಹಿಳೆಯರಿಗೂ ಸಿಗ್ತಾ ಇಲ್ಲ. ಎಲ್ಲ ಮಹಿಳೆಯರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಲ್ಲಿ ಒಂದನ್ನು ಜಾಸ್ತಿ ಮಾಡ್ತಾರೆ, ಒಂದನ್ನು ಕಮ್ಮಿ ಮಾಡ್ತಾರೆ. ಅಂದರೆ ಸರ್ಕಾರದಲ್ಲಿ ಎಲ್ಲ ಜನಗಳ ದುಡ್ಡೇನೆ. ಇವಾಗ ಮದ್ಯಪಾನ ಜಾಸ್ತಿ ಮಾಡಿದ್ರು, ಗಂಡಸರುಗಳು ಜಾಸ್ತಿ ಆಯಿತು, ಕುಡಿಯೋರು ಕುಡಿತಾನೇ ಇದ್ದಾರೆ. ಜಾಸ್ತಿ ಕಮ್ಮಿ ಆಯಿತು, ಜಾಸ್ತಿ ಆಯಿತು ಅಂತ ಇಲ್ಲ. ಅವ್ರು ಕುಡಿಬೇಕು, ಕುಡಿತಾನೇ ಇದ್ದಾರೆ. 1,000 ಆಗಲಿ, 1,00,000 ಆಗಲಿ ಕುಡಿತಾನೇ ಅವರೇ. ಏನೂ ಮಾಡೋಕ್ಕಾಗಲ್ಲ. ಅದು ಎಲ್ಲದನ್ನು ಕಮ್ಮಿ ಮಾಡಿ ಒಂದು ಸರ್ಕಾರ ನೆಲೆ ನಿಲ್ತಿ ಸರ್ಕಾರ ನಡೆಸ್ಕೊಂಡು ಹೋದರೆ ಜನಗಳಿಗೆ ತುಂಬ ಒಳ್ಳೆಯದಾಗಲಿ ಅನ್ನೋದೇ ಎಲ್ಲರದ್ದು ಅಭಿಪ್ರಾಯ. ಏನನ್ಸುತ್ತೆ ಒಟ್ಟಾರೆಯಾಗಿ ಸರ್ಕಾರದ ಬಗ್ಗೆ, ಈ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ? ಸರ್ಕಾರದ ಬೆಲೆ ಏರಿಕೆ ಅಂದರೆ ಇವಾಗ ಎಲ್ಲ ಬೆಲೆ ಏರಿಕೆ ಮಾಡೋದ್ರಿಂದ ತುಂಬ ಜನಗಳಿಗೆ ನೋವಾಗೋದು. ಅದನ್ನೆಲ್ಲ ಕಮ್ಮಿ ಮಾಡಿ ಎಲ್ಲ ಜನಗಳಿಗೂ ಒಂದು ಸುರಕ್ಷಿತವಾಗಿ ಎಲ್ಲದನ್ನು ಕಮ್ಮಿ ಮಾಡಿ ಜನಗಳಿಗೆಲ್ಲ ಒಂದು ಒಳ್ಳೆಯದನ್ನು ಮಾಡಿದ್ರೆ ಸರ್ಕಾರದಲ್ಲಿ ಎಲ್ಲ ಜನಗಳಿಗೂ ಒಂದು ಒಳ್ಳೆಯದಾದರೆ ಸರ್ಕಾರ ಇನ್ನೊಂದು ಸರಿ ಕೂಡ ಮುಂದಕ್ಕೆ ಇನ್ನೊಂದು ಸರಿ ಕೂಡ ಅವರು ಒಳ್ಳೇದು ಮಾಡಿದ್ದಾರೆ ಜನಗಳಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅವರೇ ಮತ್ತೆ ತಿರ್ಗಾ ಸರ್ಕಾರಕ್ಕೆ ಕುತ್ಕೋಬೋದು. ಸರ್, ಈ ನೀರಿನ ಬೆಲೆ, ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಯಿತು. ಈ ನೀರಿನ ಬೆಲೆ ಕೂಡ ಜಾಸ್ತಿ ಆಯಿತು, ಹಾಲಿನ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು. ಈಗ 5 ರೂಪಾಯಿ ಕ್ಯಾನ್ ಇದ್ದದನ್ನು 7 ರೂಪಾಯಿ 10 ರೂಪಾಯಿ ಮಾಡ್ತೀವಿ ಅಂತ ಹೇಳ್ತೀವಿ. ಏನಂತ ಇದು ಆ್ಯಕ್ಚುಲಾಗಿ ಇದನ್ನು ಹೋಗ್ತಾ ಬೇರೆ ಥರನೇ ಹೋಗ್ತಾ ಇದೆ. ದಿನ ಲಿವಿಂಗ್ ಕಾಸ್ಟ್ ಜಾಸ್ತಿನೇ ಆಗ್ತಾ ಇದೆ. ಜನಗಳು ಬದುಕೋದು ತುಂಬ ಕಷ್ಟ ಆಗ್ತಾ ಇದೆ. ಈಗ ನೀರು ತುಂಬ ಶುದ್ಧವಾಗಿದೆ ಅಂತಲೂ ಹೇಳೋಕ್ಕೆ ಬರೋಲ್ಲ. ಯಾವ ಥರ ಇವಾಗ ಕಂಡೀಷನ್ಸ್ ಯಾವ ಥರ ಆಗಿದೆ, ಮಳೆ ಬರುತ್ತೆ, ಒಂದ್ಸರಿ ಬಿಸಿಲಿರುತ್ತೆ. ನೀರು ತುಂಬ ಇಂಪಾರ್ಟೆಂಟ್ ಇವಾಗ. ಬಟ್ ನೀರು ತುಂಬಾ ಪೋಲಾಗ್ತಾ ಇದೆ ಬೆಂಗಳೂರಲ್ಲಂತೂ. ನಾವು ಹೊರಗಡೆ ಹೋಗ್ತಾ ನೋಡ್ತಾ ಇದ್ದೀವಿ. ಕೆಂಗೇರಿ ವೃಷಭಾವತಿ ನದಿ ಯಾವ ಥರ ಆಗ್ತಾಯಿದೆ ಅಂದರೆ ನೀರು ತುಂಬಾ ಪೋಲಾಗ್ತಾ ಇದೆ. ನೀರನ್ನ ಸೇವ್ ಮಾಡಿ, ನೀರನ್ನ ಉಳಿಸಿ, ದೇಶ ಉಳಿಸಿ ಅಷ್ಟೇ. ಈಗ ನಾರ್ಮಲ್ ಆಗಿ ನೀರಿನ ಘಟಕಗಳಂತ ಮಾಡಿರ್ತಾರೆ ಆ ಶಾಸಕರು, ಸರ್ಕಾರದ ವತಿಯಿಂದ ಆಗಿರ್ತಕ್ಕಂಥದ್ದು. 5 ರೂಪಾಯಿಗೆ 20 ಲೀಟ್ರ್ ಇತ್ತು, ಈಗ ಅದು 7 ರೂಪಾಯಿ 10 ರೂಪಾಯಿ ಆಲ್ಮೋಸ್ಟ್ ಡಬಲ್ ಮಾಡ್ತಿದ್ದಾರೆ. ಈ ಬೆಲೆ ಏರಿಕೆ ಸೂಕ್ತ ಅನ್ಸುತ್ತೆ? ಇದು ಸೂಕ್ತ ಅಲ್ಲ ಸರ್. ಇದು ಸಾರ್ವಜನಿಕರ ಮೇಲೆ ಹೊಡೆತಾನೆ ಬೀಳುತ್ತೆ. ಪಬ್ಲಿಕ್ ಅನ್ನೋದು ಟೇಕ್ ಫಾರ್ ಗ್ರಾಂಟೆಡ್ ಅಲ್ಲ. ಪಬ್ಲಿಕ್ನ ತುಂಬ ಚೆನ್ನಾಗಿ ಡೀಸೆಂಟಾಗಿ ನೋಡ್ಕೋಬೇಕು. ತುಂಬ ಅವ್ರ ಬಾಯಿ ಬಂದಂಗೆ ಅವ್ರದ್ದು ಹೆಂಗೆ ಮನ್ಸಿಗೆ ಬರುತ್ತೋ ಹಂಗೆ ರಿಲೈಸ್ ಮಾಡೋದು ಉದ್ದೇಶ ಅಲ್ಲ. ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗುತ್ತೆ. ಏನಿದೆ ಅದನ್ನು ಅನ್ಯೋನ್ಯತೆ ಪಬ್ಲಿಕ್ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ಮುಂದೆ ಫಾರ್ವರ್ಡ್ ಮಾಡಬೇಕು. ಅವರಷ್ಟು ಅವ್ರ ಓನ್ ಡಿಸಿಷನ್ ತೊಗೋಬಾರ್ದು. ಏನು ಅನಿಸುತ್ತೆ ನಿಮಗೆ? ಅಂದರೆ ಯಾವ ಕಾರಣಕ್ಕೆ ಬೆಲೆ ಜಾಸ್ತಿ ಮಾಡಿರ್ಬೋದು ನೀರಿನ ಮೇಲೆ? ನೀರು ಅದೇ ನೀವು
ಪೋಲ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜಾಸ್ತಿ ಮಾಡಿರ್ಬೋದು, ಅದು ಹೇಳೋಕ್ಕಾಗಲ್ಲ, ಜನಗಳ ಮೇಲೆ ಬಿಟ್ಟಿದ್ದಾರೆ. ಒಟ್ಟಾರೆ ಏನು ಅನ್ಸುತ್ತೆ ಈ ಬೆಲೆ ಏರಿಕೆಗಳ ನಿರ್ಧಾರಗಳ ಬಗ್ಗೆ ಸರ್ಕಾರ? ಅವ್ರ ನಿರ್ಧಾರ ಸರ್, ಸರ್ಕಾರ ಅವ್ರವ್ರ ಓನ್ ಡಿಸಿಷನ್ ತಗೊಳ್ತಾ ಇದ್ದಾರೆ, ಜನಗಳ ಮೇಲೆ ಏನು ಡಿಸಿಷನ್ ಏರ್ತಾ ಇಲ್ಲ, ಜನಗಳ ಮಾತ್ರ ಕೇಳ್ತಾ ಇಲ್ಲ. ಹಾಲಿನ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಈಗ ನೀರಿನ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 5 ರೂಪಾಯಿ ಕ್ಯಾನ್ 7 ರೂಪಾಯಿ 10 ರೂಪಾಯಿ ಮಾಡ್ತೀವಿ ಅಂತೀರಿ, ಏನನ್ಸುತ್ತೆ? 10 ರೂಪಾಯಿ ಮಾಡೋರು 10 ರೂಪಾಯಿ ಮಾಡ್ತೀನಿ ಅಂತಿದ್ದಾರೆ. 10 ರೂಪಾಯಿ ಮಾಡಕ್ಕೆ ಬಿಡೋಕೆ ಹೋಗಬಾರ್ದು. ಏನಾಗುತ್ತೆ ಮಾಡಿದ್ರೆ 10 ರೂಪಾಯಿ ಮಾಡಿದ್ರೆ? ನಾನು ಕರೆಂಟ್ ಬಿಲ್ ಜಾಸ್ತಿ ಮಾಡ್ತೇವೆ ಅಂತಾರೆ. ಇನ್ನೇನು ಮಾಡ್ತಾರೆ? ತೊಂದರೆ ಆಗ್ತಿಲ್ವಾ? ತೊಂದರೆ ಆಗೈತೆ. ಪೆಟ್ರೋಲ್ ರೇಟೇ ಜಾಸ್ತಿ, ಡೀಸೆಲ್ ರೇಟೇ ಜಾಸ್ತಿ, ಹಿಂಗಾಗಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ರೇಟ್ ಜಾಸ್ತಿ. 1 ಲೀಟ್ರ್ ಅರ್ಧ ಲೀಟ್ರ್ ಹಾಲು 25 ರೂಪಾಯಿ ಇದು 27 ರೂಪಾಯಿ ಮಾಡೋರು ಈಗ. ಅಲ್ಲ, ಹಾಲು ಪೆಟ್ರೋಲ್ ಬಿಟ್ಬಿಡಿ, ನೀರು ಬಗ್ಗೆ ಹೇಳಿ. ನೀರು ಬಗ್ಗೆ ಅಂದರೆ ಅದು ಕಮ್ಮಿ ಮಾಡಬೇಕು ಹೇಳ್ಬಿಟ್ಟೆ. ಏನು ಮಾಡೋಕ್ಕಾಗ್ತದೆ? ಯಾಕೆ ಮಾಡಿರ್ಬೋದು ಜಾಸ್ತಿ ಅಂತ ಗೊತ್ತಿಲ್ಲ, ನಮಗೆ ಗೊತ್ತು ಸರ್. ಅಲ್ಲ, ನಿಮಗೆ ನಿಮ್ಮ ಅಂದ ನಮಗೆ ಗೊತ್ತಿಲ್ಲ. ನಾವು ಒಂದು ಸರಿ ಏನೋ ಜೀವನ ಮಾಡ್ಬೇಕು ಅಂದರೆ ಇಲ್ಲಿ ಬೆಂಗಳೂರು ಬಂದು ಈ ಥರ ರೇಟ್ ಜಾಸ್ತಿ ಮಾಡಿ ನಾವು ಏನು ಮಾಡೋಕ್ಕಾಗ್ತೈತೆ? ಅದೇ ಯೋಚನೆ ಮಾಡ್ಬೇಕು, ಅದು ಕೇಳಬೇಕು. MLA ಕೌನ್ಸಿಲರ್ನ ಕೇಳಿ ಇದು ಮಾಡ್ಬೇಕು ಅಷ್ಟೇ. ನಾವೇನು ಭಾಳ ಮಾಡ್ತಿಲ್ಲ, ಬರೀ 2 ರೂಪಾಯಿ ಜಾಸ್ತಿ ಮಾಡ್ತೀವಿ, 5 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ. 5 ರೂಪಾಯಿ ಜಾಸ್ತಿ ಮಾಡ್ರೆ ಕರೆಂಟ್ ಬಿಲ್ ಯಾರು ಕಟ್ತಾರಂತವ್ರು? 2 ರೂಪಾಯಿ ಜಾಸ್ತಿ ಮಾಡಿದ್ರೆ ದುಡ್ಡು ಎಲ್ಲಿಂದ ತಂದು ಕಟ್ಟೋನು? ಅವ್ರು ಇರೋರು ಕಟ್ತಾರಪ್ಪ, ನಮ್ಮ ತವ ಇಲ್ಲ, ಹೆಂಗದ ಕಟ್ತೀಯ ಹೇಳಿ? ಪಾಪ ನೀವು ಕೂಲಿ ಮಾಡ್ತೀರಾ, ನಾವು ಕೂಲಿ ಮಾಡ್ತೀವಿ, ಹಂಗೆ ಮಾಡಿದ್ರೆ ಅವ್ರಿಗೆ ಕೇಳೋಕ್ಕಾಗಲ್ಲ. ಏನು ಅನ್ಸುತ್ತೆ ಒಟ್ಟಾರೆ ಇದು ಬೆಲೆ ಏರಿಕೆ ಬಗ್ಗೆ ಸರ್ಕಾರ? ರೇಟ್ ಜಾಸ್ತಿ, ಬೆಲೆ ರೇಟ್ ಜಾಸ್ತಿನೇ. ಏನು ಮಾಡೋಕ್ಕಾಯ್ತದೆ? ಏನೂ ಮಾಡೋಕ್ಕಾಗಲ್ಲ, ಉಪವಾಸ ಇರೋಕ್ಕಾಗಲ್ಲ. ಕಟ್ ಮಾಡಬೇಕು, ತಿನ್ನಬೇಕು, ಅದಷ್ಟೇ. ಸರ್ಕಾರದ ಬಗ್ಗೆ ಏನು? ಸರ್ಕಾರ ಅಂದರೆ ಯಾರು ಬಂದ್ರೂ ಏನು ಮಾಡ್ತಾರೆ? ಅಲ್ಲ, ಅವ್ರವ್ರ ಹೆಂಡತಿ ಮಕ್ಕಳು ನೋಡೋಕೆ ಇದು ಮಾಡ್ತಾರೆ. ಬಡವ್ರ ಬಗ್ಗೆ ಏನೂ ನೋಡೋಲ್ಲ, ಅವ್ರವ್ರ ಹೆಂಡತಿ ಮಕ್ಕಳು ನೋಡ್ಕೋತಾರೆ ಅಷ್ಟೇ. ಅಲ್ಲ, ಅಲ್ಲೂ ತಮಿಳ್ನಾಡಲ್ಲೂ ಅಷ್ಟು ಹಂಗೆ ಆಗಿದೆ. ಡೀಸೆಲ್ ರೇಟು ಪೆಟ್ರೋಲ್ ರೇಟು ಇದು ಸೇಮ್ ಹೆಂಗಾಯ್ತು ಹಂಗೆ ಇದೆ. ನಮ್ಮದು ತಮಿಳ್ನಾಡಿಗೆ ಗಾಡಿ ಎತ್ಕೊಂಡು ಹೋಗಿ ಬಂದಲ್ಲ, 2 ವೀಲರಲ್ಲಿ, ಇದರಲ್ಲಿ ಅಲ್ಲಿ ಐತೆ ನೋಡಿ, ಆ ಗಾಡಿಯಲ್ಲಿ. ಏನು ಮಾಡ್ತೀಯ? ಏನೂ ಮಾಡೋಕ್ಕಾಗಲ್ಲ. ಅವ್ರು ದುಡ್ಡು ಇರೋರು ಏನು ಬೇಕಾದ್ರೆ ಮಾಡ್ತಾರೆ. ನಾವು ಮಾಡೋಕ್ಕಾಯ್ತದ? ನಾನು ಮಾಡೋಕ್ಕಾಯ್ತದ? ಆಗಲ್ಲ. ಸ್ಪೀಡ್ ಪ್ಲಸ್ ಕರ್ನಾಟಕ.